ನಾಗವಲ್ಲಿಯಲ್ಲಿ ಪ್ರಥಮ ಬಾರಿಗೆ ಬಸವಣ್ಣ ಜಯಂತಿ ಆಚರಣೆ. 18 ಸಮುದಾಯದವರು ಸೇರಿ ವಿಶ್ವಗುರುವಿನ ಜನ್ಮದಿನಾಚರಣೆ. ಇಂದು ನಾಡಿನೆಲ್ಲೆಡೆ ಬಸವ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅದರಂತೆ ತುಮಕೂರು ಜಿಲ್ಲೆಯ ನಾಗವಲ್ಲಿಯಲ್ಲಿ ಇದೇ ಮೊದಲ ಬಾರಿಗೆ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬಸವ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ನಾಗವಲ್ಲಿ ವೃತ್ತದಲ್ಲಿ ಬಸವಣ್ಣನ ಫೋಟೋಗೆ ಪೂಜೆ ಮಾಡಿ ಮೊದಲ ಪ್ರಸಾದವನ್ನ ಬಸವನಿಗೆ ನೀಡಲಾಯಿತು. ನಂತರ ಬಸವ ಜಯಂತಿಗೆ ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆಯನ್ನ ವಿತರಿಸಲಾಯಿತು. ಇನ್ನು ಇದೇ ವೇಳೆ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮೂರ್ತಿ ಮಾತನಾಡಿ, ಇಂದು ವಿಶ್ವಗುರು ಅವರ ಸಂದೇಶವು ಇಡೀ ವಿಶ್ವಕ್ಕೆ ಅಗತ್ಯವಿದೆ. ಪ್ರತಿಯೊಬ್ಬರೂ ಕೂಡ ಬಸವಣ್ಣನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಇಲ್ಲಿ ನಮ್ಮ ನಾಗವಲ್ಲಿನಲ್ಲಿ ಪ್ರಥಮ ವರ್ಷ ಈ ವರ್ಷದಿಂದ ನಾಗವಲ್ಲಿ ವೀರಶೈವ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ನಾಗವಲ್ಲಿ 18 ಮುಖಂಡರು ಈ ಒಂದು ಕಾರ್ಯಕ್ರಮವನ್ನು ಹೌದು ತುಂಬ ಅವಶ್ಯಕತೆ ಇತ್ತು. ವಿಶ್ವಕ್ಕೆ ಅವಶ್ಯಕತೆ ಇತ್ತು. ಅದರಲ್ಲೇ ಪ್ರಪ್ರಥಮ ಬಾರಿಗೆ ಇವತ್ತಿನ ಬಸವಣ್ಣನವರಾಗಿ ಆಯ್ಕೆಯಾದ ಪ್ರಪ್ರಥಮ ಬಾರಿಗೇನೆ ನಾವು ಅಂತ ಹೇಳಿ ಬಸವಣ್ಣನವರ ಪಾಠ ಮಾಡ್ಕೊಂಡಿದ್ದಂಥ ಒಂದು ಇದನ್ನ ಇವತ್ತಿನ ದಿವಸ ನಮ್ಮ ನಾಗವಲ್ಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮೊದಲ ಬಾರಿಗೆ ಆಚರಿಸ್ತಾ ಇದ್ದೀವಿ. ಇವತ್ತು ನಮ್ಮ ಭಕ್ತಾದಿಗಳಿಗೆ ಇವತ್ತಿನ ದಿವಸ ಎಲ್ಲ ಒಳ್ಳೆ ಮಳೆಯಾಗಿ ಇದೇ ಮೊದಲ ಬಾರಿಗೆ ನಾಗವಲ್ಲಿಯಲ್ಲಿ 18 ಸಮುದಾಯದ ಜನರು ಸೇರಿ ಬಸವಣ್ಣನ ಜಯಂತಿಯನ್ನ ಆಚರಿಸುತ್ತಿರುವುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ನಾಗವಲ್ಲಿ ರಾಮಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳ ಗೌರಮ್ಮ, ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.